ಕೈ ತೋರ್ಸು ಅವ್ರಿಗೆ, ಕೈ ತೋರ್ಸು, ಜೋರಾಗಿ ತೋರ್ಸು. ಹೌವಾ, ಇಲ್ಲೇ ಬಸ್ ಮಿಸ್ ಆಗಿ ಒಂದು ಪಾತ್ರೆ, ಒಂದು ಹಂಡೆ ಇದೆ ಇದರಲ್ಲಿ. ಹೋಗ್ತೀವಾ ಹೋಗಲ್ವಾ ಗೊತ್ತಾಗ್ತಾ ಇಲ್ಲ. ಬಸ್ ಆಲ್ರೆಡಿ ಮೂವಿಂಗ್ ಅಲ್ಲಿ ಇದೆ. ಡಾರ್ಲಿಂಗ್ಸ್ ಆಂಬ್ಯುಲೆನ್ಸ್ ಇಂದ ಹೋಗ್ತಾ ಇದೀವಿ. ಇಲ್ಲೇ ಮುಂದೆ ಇದೆ. ಇದೆ ಹೆಚ್ಚೇ ಆಗಿದೆಯಾ ಇವಳು ಮಾಡಿರೋ ತಪ್ಪಿಗೆ. ಕಂಗ್ರ್ಯಾಚುಲೇಷನ್ಸ್, ಇನ್ನು ಹೈದರಾಬಾದ್ ಜರ್ನಿ ಗೊತ್ತಾಗ್ತಾ ಇದೆ. ವಿ ಆರ್ ಹೋಟೆಲ್ ಮಯೂರ ಹತ್ರ. ಹಾಯ್ ಎಲ್ರಿಗೂ ನಮಸ್ಕಾರ. ಅಂಕಲ್ ಆಂಟೀಸ್ ಪುಟಾಣಿ ಕಿಡ್ಸ್ ಬಾಯ್ಸ್ ಅಂಡ್ ಮೈ ಡರ್ಲಿಂಗ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಮಾಡ್ಲು ಕರ್ನಾಟಕದಲ್ಲಿ ಒಬ್ಬರೇನೋ. ಸೊ 7 ಗಂಟೆ ಇರೋದು ಬಸ್ಸು ಡಾರ್ಲಿಂಗ್ಸ್. ನಾನು 6:40 ಓಡ್ತಾ ಇದ್ದೀನಿ. ಶೇಟ್, ಇವಾಗ ರ್ಯಾಪಿಡೋ ಬುಕ್ ಮಾಡ್ಕೊಂಡು ರ್ಯಾಪಿಡೋದಲ್ಲಿ ಹೋಗ್ತಾ ಇದ್ದೀನಿ. ಅವಳು ಆಲ್ರೆಡಿ ರೀಚ್ ಆಗ್ಬಿಟ್ಟಿದ್ದಾಳೆ ಅನ್ಸುತ್ತೆ. ಅಯ್ಯೋ ಏನು ಮಾಡೋದು ಗೊತ್ತಾಗ್ತಾ ಇಲ್ಲ. ಬಸ್ಸಿನ ಲೇಟ್ ಮಾಡಲಿ ಅಷ್ಟೇ. ಹಿಂಗಪ್ಪ ಹೋಗೋದು ಬೆಂಗಳೂರಲ್ಲಿ ಆನ್ ಟೈಮ್ಗೆ ಈ ಥರ ಟ್ರಾಫಿಕಲ್ಲಿ. ಆ್ಯಕ್ಚುಲಿ ನಾನು ಲೇಟ್ ಆಗುತ್ತೆ ಅಂತ ತುಂಬ ಹರಿಬರಿ ಮಾಡಿಕೊಂಡು ಫುಲ್ ಟೆನ್ಷನಲ್ಲಿ ಹೋದರೆ ಡಾರ್ಲಿಂಗ್ಸ್, ಅಲ್ಲೊಂದು ಟ್ವಿಸ್ಟ್ ಇತ್ತು. ಎಂಥ ಟ್ವಿಸ್ಟ್ ಗೊತ್ತಾ, ನೋಡಿ ನೀವೇ. ಟೈಮ್ ಆಫ್ ಲಿವಿಂಗ್ 5 ಮಿನಿಟ್ಸ್. 10 ಮಿನಿಟ್ಸ್ ಓಕೆ. ಇನ್ನು 10 ಮಿನಿಟ್ಸ್ ಅವಳು ಬರಲಿಲ್ಲ ಅಂದರೆ ಅವಳನ್ನ ಬಿಟ್ಬಿಟ್ಟು ಹೋಗೋಣ ಡಾರ್ಲಿಂಗ್ಸ್. ಈ ಬಸ್ಸು ನಮ್ಮ ಬಸ್ ಹೈದರಾಬಾದ್ಗೆ ಹೋಗ್ತಾ ಇರೋದು, ಇಂಟರ್ ಸಿಟಿ ಬಸ್ಸು. ಇನ್ನು 10 ಮಿನಿಟ್ಸ್ ವೆಯ್ಟ್ ಮಾಡ್ತಾರಂತೆ. ಅವಳು ಬಂದಿಲ್ಲ ಅಂದರೆ ಅಷ್ಟೇ. ಹೋಟೆಲ್ ಮಯೂರಂ ಮುಂದೆ ಇದೆ. ಬರ್ತಾ ಇದೆಯಲ್ಲ, ಮೂವ್ ಆಗ್ತಾ ಇದೆ. ಇನ್ನೊಂದು 5 ಮಿನಿಟ್ಸ್ ಮ್ಯಾಕ್ಸ್ ಟು ಮ್ಯಾಕ್ಸ್ ಇದ್ದರೆ. ಅವಳು ಬರ್ತಾ ಇಲ್ಲ. ನಾನೇ ಬೇಗ ಬಂದೆ ಆ್ಯಕ್ಚುಲಿ ಅವಳಿಗಿಂತ. ಅವಳಿಂದ ಬಂದಿಲ್ಲ. ಓಕೆ, ಟಿಕೆಟ್ ಕೂಡ ಅವಳ ಹತ್ರನೇ ಇದೆ. ಹೆಂಗೆ ಕಥೆನೋ. ಹೋಗ್ತೀವಾ ಹೋಗಲ್ವಾ ಗೊತ್ತಾಗ್ತಾ ಇಲ್ಲ. ಬಸ್ ಆಲ್ರೆಡಿ ಮೂವಿಂಗಲ್ಲಿದೆ. ಅವಳು ಇನ್ನೂ ಬಂದಿಲ್ಲ. ಎಲ್ಲಿದೆಯಾ ಬಾರಮ್ಮ ಬೇಗ, ಬಸ್ಸು ಮೂವ್ ಆಗ್ತಾ ಇದೆ. ವಿ ಆರ್ ಹೋಟೆಲ್ ಮಯೂರ ಹತ್ರ. ಬೈತಾ ಇದ್ದಾರೆ ಅವರು. ಇಲ್ಲಿ ನಿಲ್ಸಂಗಿಲ್ಲ ರೋಡಲ್ಲಿ. 1500 ರೂಪಾಯಿ ಫೈನ್ ಆಗುತ್ತೆ ಅಂತ. ನೋಡಿ, ಹೈವೇ ರೋಡಲ್ಲಿ ನಿಲ್ಸ್ಕೊಂಡಿರೋದು. 1500 ಫೈನ್ ಆಗುತ್ತೆ, ಬೇಗ ಕರೀರಿ ಅಂತ. ಮೀನ್ಸ್ ನಾವು ಫೈನ್ ಕೊಡಬೇಕು ಅಂತಲ್ಲ, ಬಸ್ ಅವ್ರು ಕಟ್ಟಬೇಕಂತೆ ಪೊಲೀಸ್ ಅವ್ರಿಗೆ. ಅವರು ಏನಾದರೂ ಬರೆದ್ರೆ. ಇಲ್ಲಿ ಎಲ್ಲಿದ್ದಾಳೆ? ನಾನು ಹೈದರಾಬಾದ್ಗೆ ಹೋಗೋ ಥರ ಬಂದು ರೆಡಿಯಾಗಿ ನಿಂತಿದ್ದೀನಿ. ಅವಳು ಇನ್ನೂ ಬಂದಿಲ್ಲ. ನೋಡಿ, ಕಾಯ್ತಾ ಇದ್ದೀವಿ. ಎಲ್ಲಿ ಇದ್ದಾಳೆ ಏನಪ್ಪ. ಇವಳು ಬರಲಿಲ್ಲ ಅಂದರೆ ನಾನು ಒಬ್ಬನೇ ಹೈದರಾಬಾದ್ಗೆ ಹೋಗ್ತೀನಿ ಅಷ್ಟೇ. ಹೋಗ್ಬಿಟ್ಟು ಟ್ರಿಪ್ ಮಾಡ್ಕೊಂಡು ಬರ್ತೀನಿ. ಡಾರ್ಲಿಂಗ್ಸ್, ಬಸ್ ಹೋಗಿ 10 ನಿಮಿಷ ಆಗಿದೆ. ಇವಾಗ ಬಂದಿದ್ದಾಳೆ. ನೆಕ್ಸ್ಟ್ ಸ್ಟಾಪ್ ಹತ್ರ ಹೋಗ್ಬೇಕು ಅನ್ಸುತ್ತೆ. ಎಲ್ಲಿದ್ದಾಳೆ? ಇಲ್ಲಿದ್ದಾಳೆ. ತುಂಬ ಬೇಗ ಬಂದ್ರಿ ಡಾರ್ಲಿಂಗ್ಸ್. ಬಸ್ಸು ಮೆಜೆಸ್ಟಿಕ್ಕಿಂದ ಹೊರಟ್ಬಿಟ್ಟಿದೆ ಆಲ್ರೆಡಿ. ಆನಂದರಾವ್ ಸರ್ಕಲ್ ಹತ್ರ ಇರ್ಬೋದು ಅಂತ ಹೇಳಿದ್ರು. ಅವ್ರ ನಂಬರ್ ಕೂಡ ಕನೆಕ್ಟ್ ಆಗ್ತಾ ಇಲ್ಲ. ಅಲ್ಲೂ ಇಲ್ಲ ಅಂದರೆ ಹೆಬ್ಬಾಳ್ಗೆ ಹೋಗ್ಬೇಕಂತೆ. ಎಷ್ಟೊತ್ತು ಬಂದಿದ್ದಾರೆ ನೋಡಿ. ಮುಖಾನ ಸ್ವಲ್ಪ ಕ್ಲೋಸ್ ಅಪ್ಪಲ್ಲಿ ನೋಡ್ಕೊಳ್ಳಿ. ನೋಡಿ, ಇರಿಟೇಟ್ ಅಂತ. ಬೇಗ ಬರ್ಬೇಕು ತಾನೆ. ಈ ಟ್ರಾಫಿಕಲ್ಲಿ ಕರೆಕ್ಟಾಗಿ ಇವಾಗ ಆನಂದರಾವಲ್ಲಿ ಸಿಕ್ಕಿಲ್ಲ ಅಂದರೆ ಡಾರ್ಲಿಂಗ್ಸ್, ಹೆಬ್ಬಾಳಲ್ಲೂ ಬಸ್ ಸಿಗಲ್ಲ. ಅಲ್ಲಿಂದ ಹೈದರಾಬಾದ್ ಬಸ್ ಆನ್, ನೀನು ಬೆಂಗಳೂರು. ಮಾತಾಡು, ಯಾಕೆ ಲೇಟಾಗಿ ಬಂದೆ? ಗೊತ್ತಿಯಲ್ಲ ಸ್ವಲ್ಪ ಟ್ರಾಫಿಕ್ ಎಲ್ಲ ಕಣೆ. ಅದು ರೆಸ್ಪಾನ್ಸಿಬಿಲಿಟಿ. 7 ಗಂಟೆ ಇರೋ ಬಸ್ಗೆ 6:40 ಹೊರಟ್ರೆ ಅವರೇ ಹೇಳಿದ್ದಾರೆ 15 ನಿಮಿಷ ಬೇಗ ಬರಬೇಕಂತ. ಇವಳು ಹೊರಟಿರೋದೇ ಅರ್ಧ ಗಂಟೆಗೆ. ಡಾರ್ಲಿಂಗ್ಸ್, ಬಸ್ಸು ಆನಂದರಾವ್ ಸರ್ಕಲಲ್ಲೂ ಇಲ್ಲ. ಈಗ ನೆಕ್ಸ್ಟ್ ಯಲಹಂಕದಲ್ಲಂತೆ. ಆಟೋದಲ್ಲೇ ಯಲಹಂಕಗೆ ಫಾಲೋ ಮಾಡ್ಕೊಂಡು ಹೋಗ್ತಾ ಇದ್ವಿ. ಅವ್ರ ನಂಬರು ಕೂಡ ಇಲ್ಲ ಆ್ಯಕ್ಚುಲಿ ಡ್ರೈವರ್ದು. ಮ್ಯಾನೇಜರ್ ನಂಬರ್ ತೊಗೊಂಡು ಮ್ಯಾನೇಜರು ಕಾಲ್ ಮಾಡಿ, ಅವರಿಂದ ಇನ್ನೊಬ್ರು ಕಾಲ್ ಮಾಡಿ, ತಲೆ ನೋವು ಬಂದುಬಿಟ್ಟಿದೆ. ನೀವೇನಾದರೂ ಬಸ್ಸಲ್ಲಿ ಬರ್ತೀರಾ ಅಂದರೆ 10 ನಿಮಿಷ ಬೇಗ ಬನ್ನಿ. 10 ನಿಮಿಷ ಬೇಗ ಬಂದು ಆನ್ ಟೈಮ್ ನಿಂತ್ಕೊಳ್ಳಿ. ಕರೆಕ್ಟಾಗಿ ಬರ್ತೀನಿ 7 o'clockಗೆ, ಕರೆಕ್ಟಾಗಿ 8 o'clock ಹೋಗ್ತೀನಿ. ಆ ಥರ ಮಾಡಿಕೊಂಡ್ರೆ ಈ ಥರ. ಇವಾಗ ಯಲಹಂಕದಲ್ಲೂ ಸಿಕ್ಕಿಲ್ಲ ಅಂದರೆ ಜಯ. ಮಾಟೋ ಅಂಕಲ್ ರೈಸ್ ಮಾಡ್ತಾ ಇದ್ದಾರೆ. ಮುಂದೆ ಇದೆ ಆ್ಯಕ್ಚುಲಿ ಬಸ್ಸು. ಫುಲ್ ನೋಡಿ ಟ್ರಾಫಿಕ್ ಹೆಂಗಿದೆ ಡಾರ್ಲಿಂಗ್ಸ್. ಈ ಟ್ರಾಫಿಕಲ್ಲಿ ಆಲ್ರೆಡಿ ಬಸ್ ಮುಂದೆ ಇದೆ. ಅಂಕಲ್ ಸಖತ್ತಾಗಿ ಓಡಿಸ್ತಾ ಇದ್ದಾರೆ. ಇವಳು ಮಾಡಿರೋ ತಪ್ಪಿಗೆ ರೆಸ್ಪಾನ್ಸಿಬಲ್ ಇಲ್ಲ. ನಗ್ತಿದೆಯಲ್ಲ, ನಿನಗೇನು ಅನ್ಸಲ್ವ? ನೋಡಿ, ಇಷ್ಟೆಲ್ಲ ಸಿಗ್ನಲ್ಸ್ ಇದೆ. ಬಸ್ ಮಿಸ್ ಆಗಿದೆ. ಈಗಲೂ ಯೋಚನೆ ಮಾಡು. ಫ್ರೆಂಡ್ಸ್ ಆಗಿ ಹೇಳ್ತಾ ಇದ್ದೀವಿ. ಹೇಳೋದು ಬಿಡೋದು ಅವರ ಕರ್ಮ ಅಷ್ಟೇ. ಎಲ್ಲಿದೆ ಬಸ್? ಇಲ್ಲೇ ಹತ್ರದಲ್ಲಿ ಕಾಣಿಸ್ತಾ ಇದೆ. ಈ ಬಸ್ ಅಲ್ಲ, ಮುಂದೆ ಪಾಸ್ ಆಗ್ಬಿಟ್ಟಿದೆ ಅನ್ಸುತ್ತೆ. ಮುಂದೆ ಡೌನ್ ಇದೆ ಅನ್ಸುತ್ತೆ. ಟಾಸ್ಕ್ ಡಾರ್ಲಿಂಗ್ಸ್. ಅಪ್ಪ, ಹೌದು ಸರ್.
ಹೋಗ್ತಾ ಇದೆ ಮಧ್ಯದಲ್ಲಿ ಸಿಗ್ನಲ್ ಬರ್ತಾ ಇದೆ, ಹೋಗ್ತಾ ಇದೀವಿ, ಇನ್ನೇನು ಹತ್ರ ಬಂದ್ವಿ ಸಿಗ್ನಲ್ ಬಂದು ಹೆಚ್ಚೇ ಆಗಿದೆಯಾ? ಓ ನೋಡಿ, ಈ ಥರ ಟ್ರಾಫಿಕ್ ಆದರೆ ಏನು ಮಾಡೋದು? ಹೆಂಗೆ ಹೋಗೋದು? ಬಸ್ ಹೆಂಗೆ ಸಿಗುತ್ತೆ? ಅಲ್ಲ, ಅವ್ರು ಜಗಳ ಆಡ್ತಾ ಇದ್ದಾರೆ, ನಮ್ಮ ಬಸ್ ಎಲ್ಲ ಹೋಗಿದೆ ಗೊತ್ತಿಲ್ಲ, ಮಾಡೋದೆಲ್ಲ ಮಾಡಿ ಸುಮ್ಮನೆ ಕೂತಿದ್ದಾಳೆ. ಪಾಪ ನಮ್ಮ ಆಟೋ ಅಂಕಲ್ ಓಡಿಸ್ತಾ ಇದ್ದಾರೆ. ನಿಜವಾಗ್ಲೂ ಯಾವ ಥರ ಚೇಸಿಂಗ್ ನಡೀತಾ ಇದೆ ಅಂದರೆ ನೋಡಿ, ಎಷ್ಟು ಪಕ್ಕದಲ್ಲೇ ಗಾಡಿ ಹೋಗ್ತಾ ಇದೆ, ಅಷ್ಟು ಸ್ಪೀಡಾಗಿ ಹೋಗ್ತಾ ಇದ್ದೀವಿ. ಬಟ್ ಆದರೂ ಅವ್ರು ಸಿಗ್ತಾ ಇಲ್ಲ, ಮುಂದೆ ಹೋಗ್ಬಿಟ್ಟಿದ್ದಾರೆ. ಈ ಥರ ಒಂದು ಎಕ್ಸ್ಪೀರಿಯೆನ್ಸ್ ಆಗಬೇಕಿತ್ತು ಅನಿಸುತ್ತೆ, ಆಗ್ತಾ ಇದೆ. ಡಾರ್ಲಿಂಗ್ಸ್ ಆ್ಯಂಬುಲೆನ್ಸಿಂದ ಹೋಗ್ತಾ ಇದ್ದೀವಿ. ಇಲ್ಲೇ ಮುಂದೆ ಇದೆ, ಇದೆ ಅವ್ರಿಗೆ ತೋರಿಸು, ಕೈ ತೋರಿಸು, ಅವ್ರಿಗೆ ಕೈ ತೋರಿಸು, ಜೋರಾಗಿ ತೋರಿಸು, ಹಿಂಗೆ ಅನ್ನೋ, ಹಿಂಗೆ ಹಾಯ್ ಬಾಯ್ ಮಾಡ್ತಾ ಇದ್ದಾಳೆ. ಡಾರ್ಲಿಂಗ್ಸ್ ಬಸ್ಸು ಸಿಕ್ತು, ಅದೇ ಬಸ್ಸು. ಇವಾಗ ಬಸ್ ಹತ್ಕೊಂಡು ಹೋಗೋಣ. ಇನ್ನು ಹಿಂದೆನೇ ಬರ್ತಾ ಇದೆ ನೋಡಿ ಬಸ್ಸು, ಅದೇ ಬಸ್ಸು. ನಮ್ಮ ಆಟೋ ಅಂಕಲ್ ಬೇಗ ಕರ್ಕೊಬಂದರು. ಥ್ಯಾಂಕ್ಸ್ ಅಂಕಲ್, ಬೇಗ ಕರ್ಕೊಬಂದಿದ್ದಕ್ಕೆ. ಇವಳು ಬಂದಿದ್ದಾಳೆ ಲೇಟಾಗಿ, ಬಸ್ ಹೋಗಿದೆ. ನಾನು ಬಂದಿರಲಿಲ್ಲ ಅಂದರೆ ಏನು ಮಾಡ್ತಾಯಿದ್ದೆ? ನಾನು ಆ್ಯಕ್ಚುಲಿ ತಲೆ ಓಡಿಸಿ ನಂಬರ್ ಹೋಗ್ತಾ ಇಲ್ಲ ಅಂತ ಅವ್ರ ಸ್ಟೋರ್ಗೆ ಹೋಗಿ ಅವ್ರ ನಂಬರ್ ಕೊಡಲ್ಲ ಅಂದರು. ನಿಮ್ದು ಯಾರ್ದಾರ್ದು ಮ್ಯಾನೇಜರ್ ಕೊಡಿ, ಏನಿದು ಸರ್ವಿಸ್ ಅಂತ ಅಂದಿದ್ದಕ್ಕೆ ಅವ್ರು ಯಾರ್ದೋ ಒಬ್ರದ್ದು ಕೊಟ್ಟರು. ನಾನು ಇಡೀ ಶೀಟ್ದು ಫೋಟೋ ತೊಗೊಬಂದಿದ್ದೆ. ಬರೀ ಒಬ್ರದ್ದು ಇಸ್ಕೊಬಂದಿದ್ರೆ ಫಸ್ಟ್ ಮಾಡಿದ್ರೆ ಕನೆಕ್ಟ್ ಆಗಿರಲಿಲ್ಲ. ಸೆಕೆಂಡ್ ಇನ್ನೊಬ್ರದ್ದು ಇಡೀ ಫೋಟೋ ತೊಗೊಬಂದಿದ್ದಕ್ಕೆ ಇನ್ನೊಬ್ರಿಗೆ ಮಾಡಿದ್ರೆ ಅವ್ರದ್ದು ಕನೆಕ್ಟ್ ಆಯಿತು. ನೀನೇನು ಮಾಡ್ತಾಯಿದ್ದೆ? ಸಿ ಹೌ ಯು ಟೇಕ್ ಯುವರ್ ಡಿಸಿಷನ್ಸ್ ಅಂತ. ಮಾತು ಬರ್ತಾ ಇಲ್ಲ ಅಂತ ಅವಳಿಗೆ. ಯಾಕೆ? ಟೆನ್ಷನ್ ಬಿ ಪಿ ಜಾಸ್ತಿ ಆಗ್ಬಿಟ್ಟಿದೆ ಅಂತ. ಇಷ್ಟೆಲ್ಲ ಆದ್ರೊಳಗೆ ಹೋಗ್ಬೇಕು ಅಲ್ವಾ? ನಾನೇ ನಗಲ್ಲ ಡಾರ್ಲಿಂಗ್ಸ್. ಮೇ ಬಿ ದೇರ್ ಈಸ್ ಸಮ್ ರೀಸನ್ ಅನ್ಕೋತೀನಿ ಅಷ್ಟೇ. ನಿಲ್ಲಿಸಿಲ್ಲ ಅಂದರೆ ಬಾ ಹುಷಾರಾಗುತ್ತೆ. ಬ್ಲಾಗ್ ಬ್ರೋ, ಯಾ ಬ್ರೋ? ಅಕ್ಷಯ್ ಸಂಗ್ರಹ. ಹಾಂ, ಫಸ್ಟ್ ಒನ್ ಬ್ರೋ, ಫಸ್ಟ್ ಒನ್ ಬ್ರೋ. ಯಾವ್ದು ಒನ್ ಬ್ರೋ? 144K. ಯಾ ಬ್ರೋ? ಸಾಫ್ಟ್ವೇರ್ ಇಂಜಿನಿಯರ್ ಬ್ರೋ. ಯಾ ಬ್ರೋ? ಯಾ ಬ್ರೋ? ನೈಸ್ ಬ್ರೋ, ಥ್ಯಾಂಕ್ ಯು ಬ್ರೋ. ಶಿ ವಿಲ್ ನಾಟ್ ಕಮ್ ಬ್ರೋ, ಶಿ ವಿಲ್ ಸ್ಟ್ಯಾಂಡ್ ಲೈಕ್ ದಟ್ ಓನ್ಲಿ. ಸಂಜನಾ ಕಮ್. ನೋಡಿ, ಮಾಡೋದೆಲ್ಲ ಮಾಡಿ ಹೆಂಗೆ ಬರ್ತಾ ಇದ್ದಾಳೆ. ಇದು ಇರೋದು ಅಲ್ಲೇ ನಿಂತಿದ್ಯಾ, ಅವ್ರು ನೋಡಿ ಹೋಗ್ತಾ ಇದ್ದಾರೆ. ಹೇಳ್ತೀಯಾ ಅಂತ ಅನ್ಕೊಂಡು ಕಾಯ್ತಾ ಇದ್ದೀನಿ, ಅವ್ರ ಹತ್ರ ಡಾರ್ಲಿಂಗ್ಸ್ ಫೈನಲಿ ಬಸ್ನ ಚೇಸ್ ಮಾಡಿ ಅಟ್ಯಾಕ್ ಮಾಡಿ ಅರ್ಧ ರೋಡಲ್ಲಿ ನಿಲ್ಲಿಸಿ ಹತ್ಕೊಂಡು ಕೂತಾಯ್ತು. ಹೋಗ್ಬೇಕಂತ ಫಿಕ್ಸ್ ಆದರೆ ವಿ ಹ್ಯಾವ್ ಟು ಡೂ ಇಟ್. ಮಾಡ್ಬೇಕಂತ ಫಿಕ್ಸ್ ಆದರೆ ಮಾಡಲೇಬೇಕು. ಅಪ್ಪ ದೇವ್ರೆ, ನಗ್ತಿಯಲ್ಲೇ. ಫ್ರೆಂಡ್ಶಿಪ್ ಮಾಡೋಕ್ಕೂ ಮುಂಚೆ ಮನೇಲಿ ಹೇಳ್ತಾರೆ, ನೋಡಿ ಮಾಡಿ ಫ್ರೆಂಡ್ಸ್ ಮಾಡ್ರಪ್ಪ, ಗೊತ್ತಿರೋರ ಜೊತೆ ಬೆರೀರಪ್ಪ ಅಂತ. ಅದು 100% ನಿಜ ಡಾರ್ಲಿಂಗ್ಸ್. ಇಂಥವ್ರ ಜೊತೆ ಫ್ರೆಂಡ್ಶಿಪ್ ನೀವೇನಾದ್ರು ಮಾಡಿದ್ರೆ ಈ ಥರ ಸಿಚುವೇಶನ್ಸ್ಗಳನ್ನೆಲ್ಲ ನೀವು ಫೇಸ್ ಮಾಡಬೇಕಾಗುತ್ತೆ. ಸೊ ಫ್ರೆಂಡ್ಶಿಪ್ನ ಮಾಡೋದಕ್ಕೂ ಮುಂಚೆ ಯೋಚನೆ ಮಾಡಿ. ಏನಂಗಂದರೆ ನಿಮ್ಮ ಥರ ಫ್ರೆಂಡ್ಶಿಪ್ ಮಾಡಿದ್ರೆ ಎಷ್ಟು ಟೆನ್ಷನ್ನು, ಎಷ್ಟು ಪ್ರೆಷರು, ಎಷ್ಟು ಇದು ರೋಡಲ್ಲೆಲ್ಲ ನೋಡ್ಕೊಂಡು ಅದು ಮಾಡಿಕೊಂಡು. ಇಲ್ಲೇ ಬಸ್ ಮಿಸ್ ಆಗಿ ಅಲ್ಲಿಂದ ಚೇಸ್ ಮಾಡ್ಕೊಂಡು ಬಂದು ಹತ್ತಿದ್ವಿ ಮೆಜೆಸ್ಟಿಕ್ಕಿಂದ. ಮನೇಲಿ ಸ್ಟೋರಿ ಹೇಳ್ತಾ ಇದ್ದಾರೆ. ಇನ್ನೇನು ಮತ್ತೆ ಊಟ ತಿನ್ಕೊಂಡು ಹೋಗ್ಬೇಕಿತ್ತು. ಊಟ ತಿನ್ಕೊಂಡು ಹೋಗ್ಬೇಕಿತ್ತು. ಅನ್ಕೊಳ್ಳೋಕ್ಕೆ ಪುರ್ಸೋದಾಗಿಲ್ಲ ಟೆನ್ಷನಲ್ಲಿ. ನೋಡಿ, ಸ್ವೆಟ್ ಎಲ್ಲ ಹಿಂಗೆ ಆಗ್ಬಿಟ್ಟಿದೆ ನಂಗಂತ. ಯಪ್ಪ ದೇವ್ರೆ. ಸೊ ಡಾರ್ಲಿಂಗ್ಸ್, ಇವಾಗ ಡಿನ್ನರ್ ಬ್ರೇಕ್ಗೆ ಹಾಕಿದ್ದಾರೆ. 20 ಮಿನಿಟ್ಸ್ ಅಷ್ಟೇ. ಎಷ್ಟು ಹೇಳು? 20 ಮಿನಿಟ್ಸ್ ಅಷ್ಟೇ. ಆಮೇಲೆ ತಿನ್ಕೊಂಡು ಕೂತ್ಕೊಂಡು ಆಮೇಲೆ ಮತ್ತೆ ಆಟೋ ಹಿಡ್ಕೊಂಡು ಹೋಗಿ ಚೇಸ್ ಮಾಡಿಕೊಂಡು ಬಸ್ನ ಇಟ್ಕೊಂಡು ಬರೋ ಆ ಶಕ್ತಿ ನನ್ನಲ್ಲಿಲ್ಲ. ಒಂದೇ ಸಲಿಗೆ ಆ ಶಕ್ತಿ ಹೋಗ್ಬಿಟ್ಟಿದೆ ಡಾರ್ಲಿಂಗ್ಸ್. 20 ನಿಮಿಷ ಅಷ್ಟೇ. ನಿನಗೆ ಅರ್ಧ ಇಡ್ಲಿ ತಿನ್ನು, ಟೈಮ್ ಆಗುತ್ತೆ 20 ನಿಮಿಷ ಬರೋದು. ಇಲ್ಲೆಲ್ಲೋ ಸೈಡಿಗೆ ಹಾಕಿದ್ದಾರೆ ಡಾರ್ಲಿಂಗ್ಸ್, ಎಲ್ಲಿ ಅಂತ ಗೊತ್ತಿಲ್ಲ. ಇದೆ ನೋಡಿ ನಮ್ಮದು ಇಂಟರ್ಸಿಟಿ ಸ್ಮಾರ್ಟ್ ಬಸ್, ವೆಜ್ಲ್ಯಾಂಡ್ ಅಂತೆ. ಏನೇ ನೋಡ್ತಾ ಇದೆಯಾ? ಅಲ್ಲಿದೆ ಕಣೆ ಊಟ.
ಹಾಂ ಫಸ್ಟ್ ಬಂದ್ಬಿಡಿ, ಊಟ ತಿನ್ಬಿಡ್ಬೇಕು ಹೇಳಿ. 20 ನಿಮಿಷ ಅಷ್ಟೇ ಟೈಮ್ ಕೊಟ್ಟಿರೋದು. ನಿಮ್ಗೆ 20 ನಿಮಿಷ ಅಷ್ಟೇ ಟೈಮ್ ಇರೋದು. ನಿನ್ನ ಮಿನಿಟ್ ಶುರು ಆಗ್ತಿದೆ ಈಗ, ಸಾರಿ ನಿನ್ನ ಸೂಪರ್ ಮಿನಿಟ್ ಶುರು ಆಗುತ್ತಿದೆ ಈಗ. 20 ನಿಮಿಷದಲ್ಲಿ ತಿಂದು ಬಿಸಾಕ್ಬೇಕು ನೀವು ಇವಾಗ. ಹೋಟೆಲ್ಗೆ ಬಂದಿದ್ದೀವಿ ಏನಾದ್ರು ತಿನ್ನೋಣ ಅಂತ. ಆಲ್ರೆಡಿ ಮೆನ್ಯೂನ ಇಟ್ಕೊಂಡು ಕೂತ್ಕೊಬಿಟ್ಟಿದ್ದಾಳೆ. ಅವ್ಳಿಗೆ ಏನೇ ಇರಲಿ, ಏನೇ ಟೆನ್ಷನ್ಸ್ ಇರಲಿ, ತಿನ್ನೋದು ಅಂದರೆ ಇಷ್ಟು ಆ್ಯಕ್ಟಿವ್ ಆಗ್ತಾಳೆ. ಡಾರ್ಲಿಂಗ್ಸ್ ಪಕ್ಕ 2ನೇ ಸಲ ಕೂಡ ಬಸ್ನ ಮಿಸ್ ಮಾಡಿಸ್ತಾಳೆ ಇವಳು. ನೋಡಿ ನಮ್ಮ ಬಸ್ಸವ್ರು ಎಲ್ಲರೂ ಬಂದು ತಿನ್ಕೊಂಡು ಹೋಗಿದ್ದಾರೆ. ಇಡೀ ಖಾಲಿ, ಯಾರೂ ಇಲ್ಲ. ಇವಳು ಹೇಳಿರೋದು ಇನ್ನೂ ಬಂದಿಲ್ಲ. ದಾಲ್ ಕಿಚಡಿ ಹೋಗಿ ಹೇಳಿದ್ದಾಳೆ, ಇನ್ನೂ ಬಂದಿಲ್ಲ. ಈ ಸಲನೂ ಬಸ್ ಮಿಸ್ ಆಗುವ 100ಗೆ 100% ಸಾಧ್ಯತೆ ಇದೆ. ಸಂಜನಾ, ಕಂಗ್ರ್ಯಾಚುಲೇಷನ್ಸ್. ಇನ್ನು ಹೈದರಾಬಾದ್ ಜರ್ನಿ ಗೊತ್ತಾಗ್ತಾ ಇದೆ. ಯೂನಿವರ್ಸ್ ಹೇಳ್ತಾ ಇದೆ, ಇವಳು ಗೊತ್ತಾಗ್ತಾ ಇಲ್ಲ. ದಡ್ಡಿ ಇವಳು. ಆರ್ಡ್ರ್ ಮಾಡಿದ್ದು ಇವಾಗ ಬಂತು. ನೋಡಿ ಹೆಂಗೆ ಹೋಗ್ತಾ ಇದ್ದಾಳೆ. ಒಂದು ಪಾತ್ರೆ, ಒಂದು ಹಂಡೆ ಇದೆ ಇದರಲ್ಲಿ, ಎಲ್ಲ ತಿನ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಇವಾಗ ಇವಳು ಆರ್ಡ್ರ್ ಮಾಡಿರೋದು ಬಂದಿದೆ. ವಿ ವಿಲ್ ಗೋ ಔಟ್ ಸೈಡ್ ಅಂದರೆ ಅನ್ನಿಸ್ತೈತೆ ನಿಂಗೆ ಹೋಗ್ಬೇಕು ಅಂತ. ಸ್ಟಿಲ್ ಯು ಆರ್ ಫೀಲಿಂಗ್ ದ ವೈಬ್ ಇನ್ ಹೈದರಾಬಾದ್? ಎಲ್ಲ ಅರ್ಧ ಹೋಗ್ಸೇ ಬಿಟ್ಟಿದ್ದೇನೆ. ನಾನಲ್ಲ, ಯೂನಿವರ್ಸ್. ಅವಳು ಒಳಗಡೆ ಅಲ್ಲಿ ಊಟ ಮಾಡ್ತಾ ಇದ್ದಾಳೆ. ನಾನು ಆಚೆ ಬಂದಿದ್ದೀನಿ ವೀಡಿಯೋ ಅಪ್ಲೋಡ್ ಮಾಡೋಕ್ಕೆ. ಇವತ್ತಿನ ಬ್ಲಾಗು ನೆಟ್ವರ್ಕೇ ಇಲ್ಲ ಡಾರ್ಲಿಂಗ್ಸ್. ಅದು ಯಾವ ಜಾಗದಲ್ಲಿ ಕರ್ಕೊಬಂದು ನಮ್ಮ ಬಸ್ನ ನಿಲ್ಸಿದಾನೋ ಒಂದು ಸ್ವಲ್ಪನೂ ನೆಟ್ವರ್ಕ್ ಇಲ್ಲ. ಇನ್ನೂ 1 ಅವರ್ ತೋರಿಸ್ತಾ ಇದೆ. ಆಲ್ರೆಡಿ 9:37, 10:30 ಆಗೋಗುತ್ತೆ ಅಪ್ಲೋಡ್ ಆಗೋದು. ಅದು ನೆಟ್ವರ್ಕ್ ಸಿಕ್ಕಿದ್ರೆ. ನೆಟ್ವರ್ಕ್ ಸಿಕ್ಕಿಲ್ಲ ಅಂದರೆ ಓಕೆ ಡಾರ್ಲಿಂಗ್, ಸಿಗ್ತೀನಿ ನಾಳೆ ಬ್ಲಾಗಲ್ಲಿ. ಎಲ್ಲಿಗೆ ಹೋದ್ವಿ, ಎಷ್ಟೊತ್ತಿಗೆ ಹೋದ್ವಿ, ಏನೇನೆಲ್ಲ ಆಯಿತು ಅಂತ ಹೇಳ್ತೀನಿ. ಅಲ್ಲಿ ತನಕ ಟಾಟಾ ಬಾಬಾ, ಸಿ ಯು, ಲವ್ ಯು, ಬಾಯ್.